ನಿಮ್ಮಿಬ್ಬರಿಗೂ ಯಾರು ಹೇಳಿದ ಅಲ್ಲಿಗೆ ಹೋಗಕ್ಕೆ? ಅದು ನನ್ನಿಂದನೇ ಅಲ್ವೇ ಮೇಷ್ಟ್ರು ಸೋಡಾ ಚೀಟಿ ಕೊಡೋಕೆ ಹೋಗಿದ್ದು. ಅದಕ್ಕೆ ನಾನೇ ಸರಿ ಮಾಡುಮ ಅಂತ ಮಾತಾಡ್ಸಕ್ಕೆ ಹೋದೆ. ಆದರೆ ಅಲ್ಲಿ ನೋಡಿದ್ರೆ ಅಕ್ಕ, ಬಾವ ಏನೋ ಕೋಪದಲ್ಲಿ ಹಾಗೆಲ್ಲ ಹೇಳ್ಬಿಟ್ರು ಅಂತ ನಾವಿಬ್ರು ಒಂದ್ಸಲ ಮಾತಾಡಕ್ಕೆ ಹೋಗಿದ್ವಿ ಅಷ್ಟೆ. ನೀವು ಯಾಕೆ ನೊಂದ್ಕೋತೀರಾ? ಒಂದು ಲೆಕ್ಕದಾಗೆ ಅವ್ರ ಮನ್ಸಿನಾಗಿದ್ದಿದ್ದೆ ಆಚೆ ಬಂದೈತೆ. ಅದಕ್ಕೆ ನೀವು ಖುಷಿ ಪಡಬೇಕು. ನಾನು ಹೇಳ್ತಾ ಇರೋದು, ನೀವಿಬ್ರು ಹೋಗಿ ಅವ್ರ ತವ ಮಾತಾಡೋ ಯೋಗ್ತೇನೋ ಅವ್ರು ಕಳ್ಕೊಂಬಿಟ್ಟವ್ರೆ ಅಂತ. ಅವ್ರ ಮನೆಯಾಗೆ ಅತ್ತೆ ಮಾತ್ರ ಹಿಂಗೆ ಆಡ್ತವ್ರೆ ಅಂದ್ಕೊಂಡಿದ್ದೆ. ಆದರೆ ಇವರು ಬತ್ತಾ ಬತ್ತಾ ಅತ್ತೆ ಹಂಗೆ ಆಡ್ತವ್ರೆ. ಹೋಗ್ಲಿ ಬಿಡಿ. ಈಗ ಕೌಸಲ್ಯಂಗೆ ನೆಮ್ಮದಿಯಾಗಿರ್ತೈತೆ. ಅಂತೂ ನನಗಿದ್ರೆ ಎಲ್ಲದ್ರಿಂದನೂ ಬಿಡುಗಡೆ ಸಿಗ್ತೈತಲ್ಲ, ಅದೇ ಸಮಾಧಾನ. ಅಯ್ಯೋ ದೇವ್ರೆ, ಇದೇನವಿ ಅಲ್ಲಿ ಹೋಗಿ ಹಿಂಗೆ ಯಾಕೆ ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಸಮಾಧಾನ ಆಯ್ತಾಯ್ತೆ ಅಂತೆಲ್ಲವಿ. ಸಾನಾ, ನಿನ್ನ ಜಾಗನ ಬ್ಯಾರೆ ಯಾರೋ ಕಿತ್ಕೋತಾವ್ರೆ. ನಿನಗಿದು ಅರ್ಥ ಆಯ್ತಿಲ್ವೇನವಿ? ಇಲ್ಲ ಅವ್ವ. ಅಯ್ಯೋ, ಯಾಕವಿ ನನ್ನ ಹೊಟ್ಟೆ ಹಿಂಗೆ ಉರಿಸ್ತಿದ್ದೀಯೆ? ವಿರೋಧಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ಈ ಭಾಗ್ಯಕ್ಕೆ. ವಿರುತ್ತಿ ಮಾಡಿದ್ದು ದಿಟ್ಟನೆಯ. ಆದರೆ ಅವ್ರಿಗೂ ನನ್ನ ಜೊತೆ ಜೀವನ ಮಾಡಬೇಕು ಅಂತ ಅನ್ಸ್ಬೇಕಲ್ವೇನವಾ? ಅಕ್ಕ, ಬಾವ ಏನೋ ಕೋಪದಲ್ಲಿ ಹಾಗೆ ಹೇಳ್ಬಿಟ್ರು ಅನ್ಸತ್ತೆ. ನೀನು ಒಂದ್ಸಲ ಅವ್ರ ಜೊತೆ ಮಾತಾಡು, ಎಲ್ಲ ಸರಿ ಹೋಗ್ಬೋದೇನೋ. ಕೋಪದಾಗೆ ಮನ್ಸಿನ ಮಾತು ಆಚೆಗೆ ಬರೋದು. ಅಲ್ಲ, ಎಲ್ರಿಗೋಸ್ಕರ ಆದರೂ ಒಂದು ಗೀತ ಮಾತಾಡ್ಬೋದಲ್ಲ? ಇಲ್ಲ, ನಾನು ಯೋನೇ ಮಾತಾಡಿದ್ರು ಅಲ್ಲಿ ಯೋನೂ ಸರಿ ಹೋಗಕ್ಕಿಲ್ಲ. ಒಂದು ವೇಳೆ ನಾನು ಮಾತಾಡಿ ಅಲ್ಲಿ ಎಲ್ಲ ಸರಿ ಹೋದ್ರು ಆ ಸಂಬಂಧ ನನಗೆ ಬೇಕಾಗಿಲ್ಲ. ಒಂದು ವೇಳೆ ಆ ಸಂಬಂಧ ಸರಿ ಹೋದ್ರು ಆ ಸಂಬಂಧಕ್ಕೆ ಅರ್ಥನೇ ಇಲ್ಲ. ಅಂದ್ರೆ ಜೀವನ ಪೂರ್ತಿ ತವ್ರ ಮನೆಗೆ ಇದ್ದು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನೀನು ಯೋನು ಬ್ಯಾಸರ ಮಾಡ್ಕೋಬೇಡ ಅವ್ವ. ನಿನ್ಗಿಷ್ಟ ಇಲ್ಲ ಅಂದರೆ ನಾನು ಇಲ್ಲೂ ಇರೋಕ್ಕಿಲ್ಲ. ಯಾಕವಿ ಹಿಂಗೆಲ್ಲ ಮಾತಾಡ್ತೀಯ? ಯಾರ ಸಂಸಾರದಾಗ ತಾಪತ್ರಯಗಳಿಲ್ಲ? ಸುಖ, ದುಃಖ, ನೋವು, ಸಂಕಟ, ಜಗಳ, ಕದನ ಎಲ್ಲ ಇದ್ರೂ ಬ್ಯಾರ್ಯಾರ ಮುಂದೆ ಮುಖವಾಡ ಹಾಕ್ಕೊಂಡು ಬದುಕಕ್ಕಿಲ್ವೇ? ಇದನ್ನೂ ಹಂಗೆ ಅಂತ ತಿಳ್ಕೊಳವ. ಇದೆಲ್ಲ ನನಗೂ ಗೊತ್ತವ. ಆದರೆ ನಾನೀಗ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ದಿಟ ಹೇಳ್ಬೇಕು ಅಂದರೆ ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಮೇಷ್ಟ್ರು ನನ್ನ ಮಾತನ್ನ ಕೇಳಿಸ್ಕೊಂಡವ್ರೆ ಅನ್ಕೊಂಡಿದ್ಯಾ? ಅಕ್ಕ, ಇವಾಗ ನಿಂಗೆ ಮೇಜರ್ ಪ್ರಾಬ್ಲಮ್ ಇರೋದು ನಿಮ್ಮ ಅತ್ತೆಯಿಂದ ಅಲ್ವಾ? ಅಕಸ್ಮಾತ್ ಮುರಳಿ ಬಾವ ಸಪ್ರೇಟ್ ಮನೆ ಮಾಡಿ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ನೀವಿಬ್ರು ಖುಷಿ ಖುಷಿಯಾಗಿರ್ಬೋದಲ್ವಾ? ಈಗಲೂ ಒಂದ್ಸಲ ಯೋಚನೆ ಮಾಡಕ್ಕ. ಮರಕ್ಕೆ ಗೆದ್ಲಿಡ್ದಾಗೈತೆ. ಅದು ಕಾಣಬಾರ್ದು ಅಂತ ಏಟೇ ಬಣ್ಣ ಬಳದ್ರು ಒಂದಲ್ಲ ಒಂದಿನ ಕಳೆ ಕಳ್ಕೊತೈತೆ. ಅಕ್ಕ, ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಈಗ ನೀನು ಮುರಳಿ ಬಾವಿಯಿಂದ ದೂರ ಆಗಿ ಆಮೇಲೆ ನಿನ್ನ ಲೈಫಲ್ಲಿ ಮತ್ತೆ ಅವ್ರು ಬೇಕು ಅನ್ಸಿದ್ರೆ ಆಗೇನು ಮಾಡ್ತೀಯಾ? ಬೇಕು ಅನ್ಸಕ್ಕೆ ನನ್ನ ಮೇಷ್ಟ್ರ ಮ್ಯಾಗಿರೋದು ಕ್ವಾಪ ಅಲ್ಲ, ಜಿಗುಪ್ಸೆ. ಒಬ್ರ ಮ್ಯಾಗೆ ಪಿರುತಿ ಆಗ್ಬೇಕಂದ್ರೆ ಅವ್ರು ನಡ್ಕೊಳ್ಳೋದು, ನೋಡೋದು, ಮಾತಾಡೋದು ಎಲ್ಲ ಹೆಂಗೆ ಒಟ್ಟಿಗೆ ಸೇರ್ತೈತೋ ಹಾಗೆ ಸಂಸಾರ ನಡೆಸೋಕ್ಕೂ ನಂಬಿಕೆ ಬೇಕು. ಆದರೆ ಅದೇ ಇಲ್ಲ ಅವ್ರಿಗೆ. ನನ್ನ ಮಾತನ್ನ ಕೇಳಕ್ಕೆ ಹೊರತವ್ ಸಮಯ ಇಲ್ಲ ಅನ್ಯಾಕೆ ನಾನು ಏಟೇ ಪಿರುತಿ ತೋರಿಸಿದ್ರು ನನ್ನ ಮನ್ಸು ಒಪ್ಪಕ್ಕಿಲ್ಲ. ಮನ್ಸ್ಗೆ ಒಪ್ಪದೇ ಇರೋರ್ನ ಮನ್ಸ್ನಾಗ ಇಟ್ಕೊಂಡ್ರೆ ಬರೀ ನೋವೇಯ. ಅದಕ್ಕೆ
ನಂಗೆ ಮೇಸ್ನಿಂದ ಬಿಡುಗಡೆ ಬೇಕು. ಸಾನ ಮನಸ್ಸನ್ನ ಏಟೊಂದು ಕಲ್ಲು ಮಾಡ್ಕೋಬೇಡವಿ. ಇಲ್ಲ ಅವ್ವ, ನನ್ನ ನಿರ್ಧಾರ ಸರಿಯಾಗೇ ಐತೆ. ನಿನಗೆ ಗೊತ್ತಾ, ಅಲ್ಲಿ ಎಲ್ಲರೂ ನನ್ನ ಅರ್ಥ ಮಾಡ್ಕೊ ಅಂತ ಅಂದರು. ನಾನು ಎಲ್ಲರೂ ಅರ್ಥ ಮಾಡ್ಕೊತಾ ಹೋದೆ, ಆದರೆ ನನ್ನನ್ನೇ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅವ್ವ. ಪುಟ್ಟಮ್ಮಿ, ಸಾನ ಇಷ್ಟು ಹೇಳಿದ ಮ್ಯಾಕು ಅವ್ರ ಮನೆಗೆ ಹೋಗು ಅಂತ ಹೆಂಗೆ ಹೇಳೋದು? ಅವ್ವ, ನಾನು ಸಹನ ಅಕ್ಕನ ಮನೇಲಿದ್ದಾಗಲೂ ಅವಳು ಒಂದಿನೂ ಕಷ್ಟ ಅಂತ ತೋರಿಸ್ಕೊಂಡಿಲ್ಲ. ಎಲ್ಲ ಕಷ್ಟನೂ ಅವಳು ಹೇಗೆ ಸಹಿಸ್ಕೊಂಡ್ಲೋ ಏನೋ. ಅಕ್ಕ ಸ್ನೇಹ, ನೀವು ಯಾರು ಯೋನೇ ಹೇಳಿದ್ರು, ನಾನು ಉಸಿರು ಇರೋ ಗಂಟ ನಾನು ಆ ಮನೆ ಹೊಸರು ತುಳಿಯೋಕ್ಕಿಲ್ಲ. ಸಾನಂತ ಮಾತಾಡಬೇಕು ಅಂತ ಬಂದರೆ ಇಲ್ಲಿಟ್ಟೊಂದು ಜನ ಅವರೇ, ಹೆಂಗಪ್ಪ ಮಾತಾಡೋದು? ಸಾನ, ಒಂದು ಪ್ಲೇಟ್ ರೈಸ್ ಬಾತ್ ಕೊಡವಾ? ಸಾನ, ನನಗೊಂದು ಪ್ಲೇಟ್ ರೈಸ್ ಬಾತ್ ಕೊಡವಿ. ಸಾಕವಿ. ಬರಬೇಡ ಅಂತ ಎಷ್ಟು ಕಿತ ಹೇಳಿದ್ರು ಬಂದವನಲ್ಲ ಇವನು. ಇಲ್ಲಿಗೆ ಬರೋದು ನೋಡಿ ಜನ ಏನಾರ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರೆ, ಅದು ಅಲ್ಲದೆ ಕೌಸಲ್ಯ ಬೇರೆ ಬಾಯಿಗೆ ಬಂದಂಗೆ ಮಾತಾಡಬೇಳೆ. ಹೆಂಗನ ಮಾಡಿ ಆಚೆ ಕಳಿಸ್ಬೇಕು. ಇದ್ಯಾಕೆ ಬಾಬು ತಿಂತಿರೋ ತೊಟ್ಟೆನ ಹೀಗೆ ಕಿತ್ಕೊತಿದ್ಯಾ? ಇದ್ರಾಗೆ ಖಾರ ಕಡಿಮೆ ಐತಿ, ಅದಕ್ಕೆ. ಪರವಾಗಿಲ್ಲ ಕೊಡು. ಬೇಡ, ನಿಂಗೆ ಬೇರೆ ಕೊಡ್ತೀನಿ. ಬಾ ಬಾಬು, ನಿಮ್ಗೆ ಎಷ್ಟು ಕಿತ ಹೇಳಿ ಈ ಕಡೆ ತಲೆ ಹಾಕ್ಬೇಡ ಅಂತ. ಬಾಬು ಒಂದೇ ಒಂದು ಕಿತ ಸಾನೊಂದು ಫೋನ್ ಕೊಟ್ರೆ ಫೋನ್ ನಂಬರ್ ಕೊಡೋಕ್ಕಿಲ್ಲ, ಏನು ಕೊಡೋಕ್ಕಿಲ್ಲ, ಹೋಯ್ತಾರೆ. ಅವು ಅದಲ್ಲ ಬಾಬಾ. ಸುಮ್ಕೆ ಬಾಲ ಬಿಚ್ಚಿದ್ರೆ ಅಳಿಯಂದ್ರಿಗೆ ಹೇಳ್ಬೇಕಾಯ್ತದೆ. ಹೋಗು ಅಂದರೆ ಹೊರಟೋಗ್ಬಿಡ್ದು. ಗೋಪಾಲಣ್ಣ, ಇವತ್ತು ಯಾಕೋ ತಿಂಡಿ ಸಪ್ಪೆ ಸಪ್ಪೆ, ಉಪ್ಪು ಇಲ್ಲ, ಖಾರನೂ ಇಲ್ಲ. ಹಂಗ ಇದು ಪುಟ್ಟಕ್ಕ ಮಾಡೋದಂತೂ ಸಾಧ್ಯನೇ ಇಲ್ಲ. ಇವತ್ತು ಅಡುಗೆ ಮಾಡಿರೋದು ಸಾನ ಅಲ್ವಾ? ಅದು ಇವತ್ತು ನಾನು ಅಡುಗೆ ಮಾಡಿದ್ದು, ಅದಕ್ಕೆ ಹಂಗಾಗ್ಬಿಟ್ಟೈತೆ. ಹೌದಾ? ನಾವೇನೋ ಸ್ನಾನ ಮಾಡೋಳೆ ಅನ್ಕೊಂಡ್ವಿ. ನಾನು ಹಂಗ ಅನ್ಕೊಂಡಿದ್ದೆ. ಪಾಪ ಅವಳ ಮನಸ್ಸು ಸರಿ ಇಲ್ಲ ಅಂತ ಏನೂ ಕೇಳಬಾರ್ದಂತ ಸುಮ್ಮನೆ ತಿಂತಾ ಇದ್ದೀನಿ. ಯೋ, ಎಷ್ಟು ಮಾತು ಅಂತ ಆಡ್ತೀರಯ್ಯ? ಅಡುಗೆ ಮಾಡಿದ್ದು ನಾನು ಅಂತ ಹೇಳಿದೆ ತಾನೆ. ಏನು ಉಪ್ಪು ಕಡಿಮೆ ಐತೆ, ಉಪ್ಪು ಬೇಕು ಅಷ್ಟೇ ತಾನೆ. ಬೆರೆಸ್ಕೊಂಡು ತಿನ್ನಿ. ಕಡಿಮೆ ಬಂದರೆ ಇನ್ನಷ್ಟು ಹಾಕ. ಅಣ್ಣ, ಕಟ್ಲೂರು ಬಸ್ ಹೋಯ್ತಾ? ನಾವು ಅಲ್ಲಿಗೆ ಹೋಗಕ್ಕೆ ಬಸ್ ವೇಟ್ ಮಾಡ್ತಿದ್ದೆಮ್ಮ.
ಏಯ್ ಸುಮಾ, ಕಾಲೇಜಿಗೆ ತಾನೆ ಹತ್ತು ಗಾಡಿ. ನೀನು ಹೋಗು, ನಾನು ಬಸ್ಸಲ್ಲೇ ಬರ್ತೀನಿ. ಬಸ್ ಬರೋದು ತಡ ಆಯ್ತೈತೆ, ಬಾ ಗಾಡಿ ಹತ್ತು. ಬೇಡ, ನೀನು ಹೋಗು. ಯಾಕೆ ಸುಮಾ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವೇ? ನಿನ್ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಕೋಪ ಇಲ್ಲ ತಾನೆ, ಹಂಗಾರೆ ಬಾ ಗಾಡಿ ಹತ್ತು. ಸುಮ್ಮನೆ ಹೇಳಿದ್ನೆ ಹೇಳಿ ಕೋಪ ಬರ್ಸ್ಬೇಡ ಪುಡ್ಸಿ. ಹೋಗ್ ನೀನು. ಮನ್ಸಲ್ಲಿ ಇಷ್ಟೊಂದು ಕೋಪ ಮಾಡಿಕೊಂಡು ಕೋಪ ಇಲ್ಲ ಅಂತೀಯಲ್ಲ ಬಿ. ನಂಗೆ ಗೊತ್ತು, ನಾನು ಶಿವನಿಂದ ಪ್ರೀತಿ ಮಾಡ್ತೀನಿ ಅಂತ ತಾನೇ ನಿನಗೆ ಆಡ್ತಿರೋದು. ಅಪ್ಪ ತಂದೆ, ನನ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ನಮ್ಮ ಮನೇಲೆ ಸಾಕಷ್ಟು ಟೆನ್ಷನ್ಗಳಿದಾವೆ. ಅಂಥದ್ರಲ್ಲಿ ನಿಮ್ಮಿಬ್ರು ಲವ್ ಸ್ಟೋರಿ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಸರಿ, ನೀನಿನ್ ಕಾಲೇಜಿಗೆ ಹೊರಡು. ನೀನು ಬರೋವರೆಗೂ ನಾನು ಕಾಲೇಜ್ಗೆ ಹೋಯ್ಕಿಲ್ಲ. ಸುಮಾ, ಇಲ್ಲಿದ್ದೇನವಿ? ನೀನು ತಾವು ಮಾತಾಡಬೇಕಿತ್ತು. ಮಾವ, ನಾನು ನಿನ್ನ ಮಾತಾಡ್ತಿರೋದು ಕಾಣಿಸ್ತಿಲ್ವೇ? ನೀನೇನು ಮಾತಾಡ್ಬೇಕಿಲ್ಲಿ? ಲೇ ಪುರ್ಸಿ, ನಿಂಗೆ ಅದೆಲ್ಲ ಗೊತ್ತಾಗಿಲ್ಲ, ಸೋಸಿ ಸುಮ್ಕಿರ್ಲ. ಸುಮಾ, ನಿನ್ ತಾವ ತುಂಬ ಮುಖ್ಯವಾದ ವಿಷಯ ಮಾತಾಡಕವಿ. ಏನ್ ಮುಖ್ಯವಾದ ವಿಷಯ ಮಾತಾಡ್ಬೇಕು? ನೋಡಿ, ನೀವಿಬ್ರು ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ. ನೀವಿಬ್ರು ಹೋಗಿಲ್ಲ ಅಂದ್ರೆ ನಾನೇ ಇಲ್ಲಿಂದ ಹೋಗ್ತೀನಿ. ಸುಮಾ ನಿಂತ್ಕೊಳ್ಳವಿ, ತುಂಬ ಮುಖ್ಯವಾದ ವಿಷಯ ಕಣವಿ, ಅರ್ಥ ಮಾಡ್ಕೊ. ಸಾನನ್ ಬಗ್ಗೆ. ನನ್ನ ಅಕ್ಕನ ಬಗ್ಗೆ ನೀವೇನ್ ಮಾತಾಡೋದು? ಈಗ ಆಗಿರೋದೇ ಸಾಕಾಗ್ತಿಲ್ವಾ? ಥು, ಈ ಹಾಳದ ಬಸ್ಸು ಇವತ್ತೇ ಲೇಟಾಗಿ ಬರ್ಬೇಕಾ? ನೀನು ಇಲ್ಲೇ ನಿಂತಿದ್ರೆ ಕಾಳಿ ಮಾವ ಮಾತಾಡ್ತಾನೆ ಇರ್ತಾನೆ. ಅದಕ್ಕೆ ಹೇಳ್ತಿರೋದು, ಬಾ ಗಾಡಿ ಹತ್ತು. ಲೇ ಪುರ್ಸಿ, ಓಸಿ ಸುಮ್ಕಿರ್ಲ. ವಾಸಿ ನಡಿ. ಸುಮಾ ನಿಂತ್ಕೊಳ್ಳವಿ, ಓಸಿ ನನ್ನ ಮಾತು ಕೇಳು. ಸುಮಾ, ಸಾನನ್ ಬಗ್ಗೆ ಮುಖ್ಯವಾದ ವಿಷಯ ಮಾತಾಡ್ಬೇಕವಿ. ಪುಟ್ಟಕ್ಕ ಬಂದ್ಯಾ? ತಕ ಪ್ರಸಾದ್. ಅಮ್ಮವ್ರೆ, ನನ್ನ ಗುಡಿ ತಗ ಬರಕ್ಕೆ ಹೇಳಿರಿ. ನಾನೇ ನಿನ್ನ ಮನೆ ತಗ ಬರ್ಬೋದಿತ್ತು ಪುಟ್ಟಕ್ಕ, ಆದ್ರೆ ಬೇಡ ಅನ್ಸಿ ನಿನ್ನೆ ಗುಡಿ ತಗ ಕರೆದು. ಯಾಕಮ್ಮವ್ರೆ, ನನ್ನ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಹಂಗೇನಾರ ಈ ಬಂಗಾರಮ್ಮ ಅನ್ಕೊಂಬಿಟ್ಟಿದ್ರೆ ನಿಂತವ ಮಾತೇ ಆಡ್ತಿರ್ಲಿಲ್ಲ ಪುಟ್ಟಕ್ಕ. ಈ ಬಂಗಾರಮ್ಮಂಗೆ ಒಂದ್ ಕಿತ ಬ್ಯಾಡ ಅನ್ಸಿದ್ರೆ ಜೀವನದಾಗೆ ಮತ್ತೆ ಅವ್ರ ಮುಖ ತಿರುಗಿ ನೋಡಕ್ಕಿಲ್ಲ. ಒಂದ್ ರೀತಿಲಿ ನನ್ನ ಬದುಕಿಂದ ಅವ್ರನ್ನ ಬುಟ್ಟಂಗೆ ಲೆಕ್ಕ. ಹಂಗಾರೆ ನನ್ನ ಮಗಳನ್ನಿಸಿದಾಗೆ ನೀವು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಿನ್ನ ಮಗಳಿಸಿಯದಾಗೆ ನನ್ನ ತೀರ್ಮಾನ ಯಾವತ್ತೂ ಆಗೋಗದೆ ಪುಟ್ಟಕ್ಕ. ನನ್ನ ಮಗನಿಗೋಸ್ಕರ ನನ್ನ ಅಭಿಪ್ರಾಯ, ನನ್ನ ತೀರ್ಮಾನ ಎಲ್ಲ ಒಸಿ ಪಕ್ಕಕ್ಕಿಟ್ಟಿವ್ನಿ ಆಟೆಯ. ಅಂದ್ರೆ ನಾನು ನನ್ನ ಮಗನ ಮಾತು ಕೇಳ್ಬೇಕಲ್ವೇ ಪುಟ್ಟಕ್ಕ? ಇಷ್ಟು ಮ್ಯಾಕೆ ಗಂಡ ಎಲ್ಲಿರ್ತಾನೋ ಎಂಡ್ರು ಜೊತೆಯಾಗೆ ಇರಬೇಕು ಅಂತ ನನ್ನ ಮಗ ತೀರ್ಮಾನ ಬೇರೆ ತಕ್ಕೊಂಬಿಟ್ಟವನೆ. ಅಂಥದ್ರಾಗ ಬಿಡು ಪುಟ್ಟಕ್ಕ, ನೀನು 7ನೇ ಮಗಳ ಬಗ್ಗೆ ಮಾತಾಡ್ತಿದ್ರೆ ಈ ಸಾರ ಎಲ್ಲೆಲ್ಲೋ ಹೊಂಟೋಯ್ತದೆ. ನಾನು ನಿನ್ನ ಕರ್ತಿದ್ದು ಸಹನ ಬಗ್ಗೆ ಕೇಳೋಕ್ಕೆ ಅಂತ. ಸಹನ ಏನು ತೀರ್ಮಾನ ತಕೊಂಡವಳೆ? ಅವಳು ನನ್ನ ಮಾತು ಕೇಳ್ತಾ ಇಲ್ಲ ಅಮ್ಮವ್ರೆ. ಪಂಚಾಯತಿನಾಗೆ ಅವಳು ತಾಳಿ ಕಿಟ್ಟು ಕೊಟ್ಟಿದ್ದಕ್ಕೆ ದಂಡಿಸ್ದೆ, ತಿಟ್ಬೆ, ಕಾಪಿಸ್ಕೊಂಡೆ, ಬುದ್ಧಿ ಹೊಳ್ದೆ, ಬೊಯ್ದೆ, ಮಾತನ್ನೇ ಬಿಟ್ಬಿಟ್ಟೆ. ಆಮ್ಯಾಕೆ ನನ್ನ ಕೋಪ ತಣ್ಣಗಾದ್ಮ್ಯಾಕೆ ನಾನೇ ನನಗೆ ಸಮಾಧಾನ ಮಾಡ್ಕೊಂಡೆ. ಆದರೆ ಈಗ ಅವಳು ಕೋರ್ಟ್ಗೆ ಈಸ ತಗೊಂಡೋಗವಳೆ. ಇದಕ್ಕೆ ಮೇಸ್ಟ್ ಯೋನ್ ಅಂತ ಹೇಳ್ತಾರೆ. ಅವ್ರಿಗೂ ಈ ಸಂಬಂಧ ಉಳಿಸ್ಕೊಳ್ಳೋ ಇರೋದೇ ಇಲ್ಲ ಅಮ್ಮವ್ರೆ. ನನಗೆ ಯೋನ್ ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ. ಇಬ್ರು ನಿರ್ಧಾರ ತಕೊಂಡ್ಮೇಲೆ ನಾವ್ ಯೋನ್ ಮಾಡಕ್ಕಾಯ್ತದೆ ಪುಟ್ಟಕ್ಕ? ಪಂಚಾಯತಿನಾಗೂ ಎಲ್ಲ ಹೇಳಿದ್ದಾಯ್ತು. ನಂಗೆ ಯಾಕೋ ಇದ್ರಾಗೆ ಆ ಮೇಸ್ರದೆ ತಪ್ಪು ಕಾಣಿಸ್ತೈತೆ. ಪಾಪ ನಿನ್ ಮಗಳು ಸ್ಯಾನೆ ಕಷ್ಟಗಳನ್ನ ನೋಡ್ಬಿಟ್ಟು ಸೋತೋಗ್ಬಿಟ್ಟವಳೆ ಪುಟ್ಟಕ್ಕ. ನೀವು ಹೇಳ್ತಾ ಇರೋದು ದಿಟ್ವೆ, ಆದ್ರೆ ನನ್ನ ಮಗಳು ಗೆಲ್ಲೋ ಬಿರುಸಿನಾಗೆ ಸೋಲೋದನ್ನೇ ಮರ್ತ್ಬಿಟ್ಟವಳೆ ಅನ್ನಿಸ್ತಾ ಐತೆ. ಇಲ್ಲ ಪುಟ್ಟಕ್ಕ, ನಿನ್ ಮಗಳು ಭೂಮಿ ಗಂಟ ಬಗ್ಬಿಟ್ಟವಳೆ. ಇನ್ನು ಯೋಟು ಅಂತ ಸಹಿಸ್ಕೊತಾಳಿಯೋಳು ಅಲ್ಲ? ಕೌಸಲ್ಯನ ಈಟೆಲ್ಲ ಮಾಡಿರೋದಂತ ಗೊತ್ತಿದ್ರು ಆ ಮೇಸ್ಟ್ರು ಅವನ್ನೇ ಪರವಾಯಿಸ್ಕೊಂಡ್ರೆ ಸಹನ ತಾನೆ ಯೋನ್ ಮಾಡ್ತಾಳೆ.
ತಾಯಿ ಮ್ಯಾಗಿನ ಪಿರು ಕಂಡ್ರ ಬಾ ಹಂಗೆ ಮಾಡಿರ್ಬೇಕು. ಆದರೂ ಅವಳಿ ಅಂದ್ರು ಸರಿ ತೆಪ್ಪು ಯಾವುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಿತ್ತು. ಕೆಲವೊಂದು ಕಿತ್ತ ಹಿಂಗೆ ನೋಡಿ, ಕೆಲವು ಮನೆಯಾಗೆ ಸೊಸೆ ಅಂದ್ರು ತ್ಯಾಪ್ ಮಾಡಿದ್ರೆ ಗಂಡು ಮಕ್ಳಿಗೆ ಗೊತ್ತಾಗಕ್ಕಿಲ್ಲ. ಇನ್ನು ಕೆಲವು ಮನೆಯಾಗೆ ಅವಂದ್ರು ತ್ಯಾಪ್ ಮಾಡಿದ್ರು ಗಂಡು ಮಕ್ಳು ನಂಬೋದಿಲ್ಲ. ಒಳ್ಳೆ ತಮಾಸೆ. ಪುಟ್ಟಕ್ಕ, ಸಾನ ಇಸಿಯದಾಗೆ ಹಾಲು ಒಡ್ದೋಗೈತೆ, ಮತ್ತೆ ಬಳ್ಸಕ್ ಬರ್ತದ, ನೀನೇ ಹೇಳು. ಅವರೇ ಒಡ್ದ ಅಲ್ನಾಗೂ ಸಿಹಿ ತಿಂಡಿಗಳು ಮಾಡಿ ಬಡಿಸ್ಬೋದಲ್ವೇ? ಆ ಚಾಕಚಕ್ಯತೆ ಹೆಣ್ಮಕ್ಳಲ್ಲಿ ಇರಬೇಕು. ನೀನ್ ಹೇಳ್ತಾ ಇರೋದು ನಮ್ ಕಾಲಕ್ಕೆ ಸರಿ ಪುಟ್ಟಕ್ಕ. ಹೋಗ್ಲಿ ಬಿಡು, ನಾನೇ ಸಹನಂತವ ಮಾತಾಡಿ ನಿನ್ ಮನ್ಸ್ನಾಗಿರೋದನ್ನ ಅವಳು ತಕ್ಕಿಯೋಳ್ಳ. ಬ್ಯಾಡಿ ಅಮ್ಮರೇ ಬ್ಯಾಡಿ. ನಾನು ಹೇಳಿದ್ರೆ ಅವಳು ಕೇಳಲಿಲ್ಲ, ಇನ್ನು ನೀವು ಹೇಳಿ ಕೇಳಲಿಲ್ಲ ಅಂದರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ನಾಳೆನೇ ಕ್ವಾಲ್ಟಿಗೆ ಕರೆದವ್ರೆ. ಸಮಾಧಾನ ಮಾಡ್ಕ ಪುಟ್ಟಕ್ಕ. ಈ ಜೀವ ಸಾಯೋದ್ರೊಳಗಡೆಯಿಂದ ಏನೇನು ಕಾಣಬೇಕು? ಛೇ ಬಿಡ್ತು ಅನ್ನು ಪುಟ್ಟಕ್ಕ. ಗುಡಿನಾಗ ನಿಂತ್ಕೊಂಡು ಎಂತ ಮಾತಾಡ್ತೀಯ? ಕಷ್ಟ ಸುಖ ನೋವು ನಗು ಇದ್ರೇನೆ ಅಲ್ವೇ ಜೀವನ ಅಂತ ಅನ್ನಿಸ್ಕೊಳ್ಳೋದು. ಬಂಗಾರದಂಥ ಜೀವನನ ಎಲ್ಲಿ ಕಳ್ಕೊಂಬಿಡ್ತಾಳೋ ಅಂತ ದಿಗ್ಲಾಯ್ತದೆ ಅಮ್ಮವ್ರೆ. ನಾನು ಮೆಸ್ನಾಗೆ ಒಲೆ ಹಚ್ಚೋ ಕಾಲಕ್ಕೆ ನನ್ನ ಕಷ್ಟಕ್ಕೆ ಅವಳು ಪುಟ್ಟ ಕೈಗಳನ್ನ ಜೋಡಿಸಿದ್ಲು. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ನನ್ನ ಜೀವನ ಜೊತೆಲಿ ಅವಳು ಬೆಂದು ಬೆಂದು ಕುಸಿಗಿಂತ ಸ್ಯಾನ ಮಸಿನೇ ಹಚ್ಕೊಂಬಿಟ್ಲು. ನಾನು ನೋಡಿ ಯಾವ್ದಾರ ಹುಡುಗನ ಮದುವೆ ಮಾಡಿರೆ ಅವಳ ಜೀವನ ಸಂದಾಕಿರ್ತೋ ಇಲ್ವೋ, ಅವಳು ಮೆಚ್ಚಿದ ಹುಡುಗನ್ನೇ ನಾನು ಮದುವೆ ಮಾಡಿದ್ರೆ ಅವಳು ಭಾಳ ಸಂದಾಕಿರ್ತಲ್ಲ ಅಂತ ಅವಳಿಗೆ ಮದುವೆ ಮಾಡಿದೆ. ಆದ್ರೆ ಈಗ ಸಮಾಧಾನ ಮಾಡ್ಕ ಪುಟ್ಟಕ್ಕ, ಸಮಾಧಾನ ಮಾಡ್ಕ. ಅದೆಂತ ಕುದಿಯ ನೀರಾದ್ರೂ ಸಮಯ ಆಯ್ತಾ ತಣ್ಣಗೆ ಆಗ್ಲೇಬೇಕಲ್ವೇ? ಇದು ಹಂಗೆಯ, ಎಲ್ಲ ಸರಿ ಹೋಯ್ತದೆ. ಅಲ್ಲ ಪುಟ್ಟಕ್ಕ, ಸಾನ ಅಂತ ಒಳ್ಳೆ ಹುಡುಗಿಗೆ ನಾನು ಆ ದೇವ್ರು ಮೋಸ ಮಾಡಿದ್ರೆ ಆ ದೇವ್ರು ಅವನೋ ಇಲ್ವೋ ಅಂತ ಅನುಮಾನ ಬಂದ್ಬಿಡಕ್ಕಿಲ್ವೇ? ಹಂಗೆಲ್ಲ ಏನೂ ಆಗಕ್ಕಿಲ್ಲ ಪುಟ್ಟಕ್ಕ, ಎಲ್ಲ ಒಳ್ಳೇದೇ ಆಯ್ತದೆ. ಸಮಾಧಾನ ಮಾಡ್ಕ, ನೀನು ಅಳ್ಬಾರ್ದು. ನಡಿ, ನಾನೇ ನಿನ್ನ ಮನೆ ತಗ್ಬಿಟ್ಟು ಹೋಯ್ತೀನಿ. ನಡಿ ನಡಿ, ಅಳ್ಬಾರ್ದು ಹಂಗೆ. ನಡಿ. ರಾಧವ, ಬಂಗಾರ ಎಲ್ಲಿ? ಆಗ್ಲೇ ಬಂದ್ಲು. ಹೌದಾ? ಅತ್ತೆ ರೂಮಲ್ಲೇ ಇದ್ದಾರೆ ಅಂತ ಅನ್ಕೊಂಡೆ. ಟೆರೆಸ್ ಮೇಲೆ ಇರಬೇಕು. ಒಂದು ನಿಮಿಷ ರೀ, ನೋಡ್ಕೊಂಡು ಬರ್ತೀನಿ. ಸರಿಯವ. ನೀವು ಕೂತ್ಕೊಳ್ಳಿ ಶ್ರೀ, ನಾನು ಬಡಿಸ್ತೀನಿ. ಬಂಗಾರನು ಬರಲಿ. ಯಾಕೆ ಮಾವಯ್ಯ ನನ್ನ ಮೇಲೆ ಇನ್ನೂ ಕೋಪನಾ? ನೀವು ನನ್ನ ಕ್ಷಮಿಸಲ್ವಾ? ನಾವು ಕ್ಷಮಿಸೋದ್ರಿಂದ ಏನಾಗ್ತದವ? ನೀನು ಹೆಂಗಿದ್ರು ನನ್ನ ಮಾತು ಕೇಳಲ್ಲಲ್ವೇ? ಹಂಗೆ ಅನ್ಬೇಡಿ ಮಾವಯ್ಯ. ಅವತ್ತು ನಾನು ತಡೆದಾಗ ನೀನು ನನ್ನ ಮಾತು ಕೇಳಿದಿದ್ರೆ ಈಟೆಲ್ಲ ಆಯ್ತಾಯಿತ್ತೆ. ನನಗೆ ಬಡ್ಸಕ್ಕಿಲ್ವೇ? ಬೇಸರ ಐತೆ ದಿಟ, ಅದಕ್ಕೆ ಅಂತ ಸೊಸೆ ಅಲ್ಲ ಅಂತ ಹೇಳಕ್ಕಾಯ್ತದ? ಬಡ್ಸವ. ಅದೇ ಅನ್ಕಂಡೆ, ನಮ್ಮಪ್ಪಯ್ಯ ಈಟೊಂದು ಕೋಪ ಮಾಡ್ಕೊಬಿಟ್ರ ಅಂತ. ಯಾಕೆ? ನಿನ್ನ ಕೋಪ ಏನಿಲ್ವಾ? ಯಾಕೆ ಕೇಳ್ತೀರಾ ಮಾವಯ್ಯ? ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಗೊತ್ತಾ? ಆದರೂ ತಪ್ಪು ನಂದೆ. ಅದನ್ನೇ ಪದೇ ಪದೇ ಹೇಳೋದು ಬೇಡ. ಆಗಿದ್ದಾಗೋಯ್ತು. ತೆಪ್ಪನ್ನು ತಿದ್ಕೊಳ್ಳೋದಲ್ವೇ ದೊಡ್ಡ ಗುಣ? ಸರಿಯಾಗಿ ಹೇಳ್ದಪ್ಪಯ್ಯ. ಮಿಸ್ಸು, ಈಗಾಗಲೇ ಬೇಜಾನ್ ಸಮಸ್ಯೆ ಆಗೈತೆ. ಆಗಿರೋದನ್ನೆಲ್ಲ ನೆಪ್ಸ್ಕೊಂಡು ಬೇಸರ ಮಾಡ್ಕೋಬೇಡಿ. ನಾನು ಯಾವತ್ತೂ ಹೇಳೋದೆಯ
ಗುಣದಾಗೆ ನೀನು ಬಂಗಾರ ಇಬ್ರು ಒಂದೇ. ಆದ್ರೆ ನಿಮ್ಮಿಬ್ಬರು ದಾರಿ ಮಾತ್ರ ಬ್ಯಾರೆ ಬ್ಯಾರೆ ಅಷ್ಟೇ. ನಿಮ್ಮ ಮಾತನ್ನ ನಾನು ಒಪ್ಪೋದಿಲ್ಲ ಮಾವ. ಅತ್ತೆ ಮತ್ತೆ ಸ್ನೇಹ ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಇಷ್ಟೊತ್ತು ಯಾಕೆ ಬೇಜಾರು ಮಾಡ್ಕೊಂಡು ನಿಂತಿದ್ರು ಗೊತ್ತಾ? ಇವಳ ಅಕ್ಕನ ಜೀವನ ಹೀಗಾಯ್ತಲ್ಲ ಅಂತ. ಆದರೆ ಇವಳಿಗೆ ಅದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಕೌಸಲ್ಯ ಅವ್ರ ಮೇಲೆ ನೀನು ಕಂಪ್ಲೇಂಟ್ ಕೊಡ್ದೆಲ್ಲ ಇದ್ದಿದ್ರೆ ಮುರಳಿನೂ ಇವತ್ತು ಈ ತೀರ್ಮಾನ ತಗೋತಿರ್ಲಿಲ್ಲ ಅಂತ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಬುಡುರಾರ ಇಲ್ಲ ಅತ್ತೆ, ಇವರಿಗೂ ಗೊತ್ತಾಗಬೇಕು. ನೀವು ಅವ್ರ ಮನೆ ಮೇಲೆ ಇಟ್ಟಿರೋ ಕಾಳಜಿ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಮೇಷ್ ದೂರ ಕೊಟ್ಟಿದ್ದು ಮಾತ್ರಕ್ಕಲ್ಲ, ಮೇಷ ಕೋಪ ಮಾಡ್ಕೊಳಕ್ಕೆ ನಾನುವೇ ಕಾರಣ.